ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಏನಾಗುತ್ತೆ, ನಾನು NIA ಬಗ್ಗೆ ನಾನು ಕೇಳೋದಾದರೆ ಇದ್ರ ವ್ಯಾಪ್ತಿ ಚೆಕ್ ಮಾಡ್ಕೊಂಡಾಗ ಟೆರರಿಸಮ್ ಆಗುತ್ತೆ, ಇನ್ಸರ್ಜೆನ್ಸಿ ಅಂತ ಬರುತ್ತೆ, ಆರ್ಗನೈಸ್ಡ್ ಕ್ರೈಮ್ ವಲಯಕ್ಕೆ ಬರುತ್ತೆ. ಈಗ ಕೆಲವರು ಅಲ್ಲಿ ಮಾತಾಡ್ತಿರೋದು ನೀವು ಗಮನಿಸ್ತೇನೆ, ನಾನು ಕರಾವಳಿ ಭಾಗದಲ್ಲಿ ಪಂಪ್ ಫೆಲ್ಲೋ ಯಾರೋ ಇನ್ನೊಬ್ಬರು ಮತ್ತೊಬ್ಬರು ಅವ್ರು ಹೇಳ್ತಾರೆ ಇಲ್ಲಿ ಇದು PFI ಇದೆ, KFT ಇದೆ, ಇದನ್ನು ಈಗಲೂ ಅದನ್ನು ಹೇಳ್ತಾ ಇದ್ರಲ್ಲಿ KFT ಇರಬಹುದು, ಹಾಗಾಗಿ ಇದು PFI ಇವರೆಲ್ಲ ಬೇರೆ ಹೆಸರಲ್ಲೇನೋ ಮಾಡ್ತಾ ಇದ್ದಾರೆ. ಈ ಆಂಗಲ್ ತನಿಖೆ ಆಗೋ ಕಾರಣದಿಂದಾಗಿ NIA ಬೇಕು ನಮ್ಗೆ. ನೋಡಿ ರಮಾಕಾಂತ್, ಯಾವಾಗಲೂ ನಾವು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಯಾವಾಗಲೂ ಊಹಾಪೋಹಗಳಿಂದ ಬರ್ತಕ್ಕಂಥ ಅರ್ಜಿನ ತೆಗೆದುಕೊಂಡು ಅವರು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗ್ತದ? ಅಂದ್ರೆ NIAಗೆ ಅದರದಾದಂಥ ಒಂದು ಮಹತ್ವ ಇದೆ, ಅದರದಾದಂಥ ಒಂದು ಗೌರವ ಇದೆ. ಸೊ ಕೇವಲ ಈಗ ಅಲ್ಲಿಂದ ನಾನು ಈಗ ಸಾವಿನ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರ ಮನೇಲಿ ಸಾವು ಸಂಭವಿಸಿದ್ರು ಆ ನೋವನ್ನ ಯಾರೂ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ರೆ ನಿಜವಾಗ್ಲೂ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ವ್ಯವಸ್ಥೆಯ ವಿಚಾರದಲ್ಲಿ ಮಾತಾಡಕ್ ಬಂದಾಗ ಈಗ ನೀವು NIA ಕೊಟ್ಟಿದ್ದೀರಿ, ನಮ್ಗೇನು ಭಯ ಇಲ್ಲ, ಬಟ್ NIA ಯಾಕೆ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ? NIA ಅಂತ ಅಂದ್ರೆ ಅದನ್ನು ತೂಕ ಇದೆ. ಇವತ್ತು ನೀವು ಕೇವಲ ಏನು 3 ಜನ ಅಥವಾ ಪೇರೆಂಟ್ಸ್ಗಳು ಕೇಳಿದ್ರು ಅಂತ ಹೇಳಿದ್ರೆ ನೀವು NIA ಅಷ್ಟು ವೀಕ್ ಆಗ್ಬಿಟ್ಟಿದ್ದೀರಾ ಈ ದೇಶದಲ್ಲಿ. ಇಲ್ಲ, ಕಾಂಗ್ರೆಸ್ BJP ಸರ್ಕಾರವನ್ನ ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ CBI ಕೇಸ್ಗಳಿಗೂ ಅಥವಾ BJP ಕಾಂಗ್ರೆಸ್ ಸರ್ಕಾರವನ್ನ ಕೇಳಿದಾಗ CBI ಕೇಸ್ಗಳಿಗೂ ನಿಮ್ದು ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ, ನೀವೇ ಜಾಸ್ತಿ ನೀವು ಅದಿರ್ಲಿ ಅದ್ರಲ್ಲಿ ಏನು ಮಾಡಕ್ಕಾಗ್ಲಿಲ್ಲ. ಡಿಕೆ ರವಿ ಅಂದ್ರೆ ಇನ್ನಾರ ಹುಡುಗನ ಬಗ್ಗೆ ಹೇಳಿದ್ರೆ ಏನು ಮಾಡಾಗ್ಲಿಲ್ವಲ್ಲ, ನೀವು ಅದು ಬಿಡಿ. ಈಗ ಸ್ಟ್ರೈಕ್ ರೇಟ್ ನಿಮ್ ಜಾಸ್ತಿ ಇರೋದು. ಬಿಜೆಪಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಇಲ್ಲ ಇದು ಸರಿಯಾಗಿ ತನಿಖೆ ನಡೆಸ್ತಾ ಇರಲಿಲ್ಲ, ಹಾಗಾಗಿ ನಾವು NIA ಕೊಟ್ವಿ ಅಂತ ಹೇಳಿ. ಆಯ್ತು, ನೀವು ಸ್ವಾಮಿ ನಮ್ಮ ಸರ್ಕಾರ ಎಲ್ಲ 2022ರಲ್ಲಿ ಇದೇ ಪ್ರವೀಣ್ ನೆಟ್ಟಾರ್ ಕೇಸನ್ನ ನೀವೇ ಸರ್ಕಾರ, ಇದು ನಿಮ್ದೇ ಸರ್ಕಾರ, ಬಿಜೆಪಿ ಸರ್ಕಾರವೇ ಕೊಡ್ತು. ಹಾಗಾದ್ರೆ ನಿಮ್ಮ ಅಧಿಕಾರದಲ್ಲಿ ನೀವು ಅಸಮರ್ಥರಾಗಿದ್ರಾ? ಬಿಜೆಪಿ ಅವರು ಅಸಮರ್ಥರಾಗಿ ಅದನ್ನ NIA ಕೊಟ್ರ ನೀವು? ಆಯ್ತು, ಅದನ್ನು ಕೊಟ್ರೆ ಇನ್ನು 2 ಕೇಸ್ ಯಾಕೆ ಕೊಡ್ಲಿಲ್ಲ ನೀವು? ಅಂದ್ರೆ NIA ಸೆಲೆಕ್ಟೆಡ್, ನಾವು ಹೇಳ್ತಾ ಇರೋದು ಡಿಸ್ಕ್ರಿಮಿನೇಟೆಡ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಅದ್ರ ಬಗ್ಗೆ ಮಾಡ್ತಾ ಇರೋದು. ಈಗ ನಾಳೆ ಇನ್ನಾರ ಇನ್ನೊಂದು ಸಮುದಾಯ ಬಂದ್ಬಿಟ್ಟು ಇಲ್ಲಿ ಬೇರೆ ಏನು ಶ್ರೀಲಂಕಾದಿಂದ ಚೈನಾದಿಂದ ದುಡ್ಡು ಬಂದಿದೆ ಅಂತ ಹೇಳಿ ನಾನು ಊಹಾಪೋಹದ ಒಂದು ರಿಕ್ವೆಸ್ಟ್ ಅನ್ನು ಕೊಡ್ತೀನಿ. ವಿಲ್ NIA ಅಕ್ಸೆಪ್ಟ್ ಇಟ್? NIA ಮಾಡುತ್ತಾ? ಅಂದ್ರೆ ನೀವು NIA ಅಂತ ಅಂದ್ರೆ ನೀವು ಆಟದ ಗೊಂಬೆ. ಈಗೇನಾಗ್ಲೇ ಇದು ಬೇರೆ ಏಜೆನ್ಸಿಗಳಾಗಿದೆಯಲ್ಲ, ಸೊ ಈಗ ಇಡಿಗಳಾಗಿದೆಯಲ್ಲ, ಸರಿಸುಮಾರು 6,000 ಕೇಸ್ಗಳಲ್ಲಿ ಕನ್ವಿಕ್ಟ್ ಆಗಿರೋದು ಕೇವಲ 3. 99% ಅದು ಕನ್ವಿಕ್ಟ್ ಆಗಿಲ್ಲ. ಅಂದ್ರೆ ವಿರೋಧ ಪಕ್ಷಗಳನ್ನು ಎದುರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗ್ತಿದೆ, ಇಲ್ಲಿ ಹಿಂದೂಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈಗ ನೀವೇನ್ ಹೇಳ್ತೀರಿ, ಪ್ರವೀಣ್ ನೆಟ್ಟಾರು ಹಿಂದೂ ಕಾರ್ಯಕರ್ತ ಅಂತೀರಿ, ಹಾಗಾದ್ರೆ ಹಿಂದೂ ಕಾರ್ಯಕರ್ತನಿಗೆ ಯಾಕೆ ನೀವು ರೌಡಿ ಶೀಟರ್ ಹಾಕಿದ್ರಿ? ಸುಹಾಸ್ ಶೆಟ್ಟಿಗೆ ನೀವು ಬಿಜೆಪಿ ಸರ್ಕಾರದ ಅಶೋಕ್ ಅವರು, ಅರಗ ಜ್ಞಾನೇಂದ್ರ ಅವರೇ, ಇಲ್ಲ ಇವನು ರೌಡಿ, ಈ ಕೊಲೆಗಳಗ ಅಂತ ಹೇಳಿ ನೀವೇ ಪಟ್ಟ ಕೊಟ್ಬಿಟ್ಟು ಅವನು ಸತ್ತ ನಂತರ ಇವನು ನಮ್ಮ ಹಿಂದೂ ಕಾರ್ಯಕರ್ತ ಅಂತ ಹೇಳಿ ಹೋಗೋದು, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ನಿಮ್ಮ ಮಾತುಗಳನ್ನು ಬದಲಾಯಿಸೋದನ್ನ ದಯವಿಟ್ಟು ನಿಲ್ಲಿಸಿ. ಗಣೇಶ್ ಈಗ ಇನ್ನೊಂದೇನಾಗುತ್ತೆ ಅಂದ್ರೆ NIA ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋಣ. ಆಯ್ತಪ್ಪ, ಈಗ CBIಗೆ ಸಿದ್ದರಾಮಯ್ಯ ಅವರು ಹೇಳ್ತಿರ್ತಾರೆ, ರೀ ನಾವು ಎಷ್ಟೋ ಕೇಸ್ CBI ಕೇಳಿದ್ವಿ BJP ಅವ್ರ ಸರ್ಕಾರ ಇದ್ದಾಗ, ಅವ್ರು ಯಾವುದೂ ಕೊಡ್ತಾ ಇರಲಿಲ್ಲ, ಅವ್ರು ಕೇಳಿದ್ಯಾ ಹೆಚ್ಚು ಕಡಿಮೆ ಎಲ್ಲ ಕೇಸು ನಾನು CBIಗೆ ರೆಫರ್ ಮಾಡಿದ್ದೀನಿ. ಏನಾಗ್ಬಿಡ್ತಪ್ಪ, ಪ್ರವೀಣ್ ಮೆಸ್ತಾ, ಸರಿ ಪರೇಶ್ ಮೆಸ್ತಾ ಏನು ಮಾಡಿಬಿಟ್ರಿ ನೀವು? ಇನ್ನೊಂದು ಕೇಸ್ ಏನು ಮಾಡಿಬಿಟ್ರಿ? DK ರವಿ ಕೇಸ್ ಏನು ಮಾಡಿಬಿಟ್ರಿ? ಏನೂ ಆಗಲಿಲ್ಲ. ಅದು ಒಂದು ಮಾತು. ಇನ್ನೊಂದು ನನ್ನ ಪ್ರಶ್ನೆ, NIA ಈಗ ಆಯಿತು, ಇಲ್ಲಿ ಅದ್ರ ಪ್ರಕಾರ ಅವ್ರಿಗೊಂದು ಕೆಲಸ ಅಂತ ಇರುತ್ತಲ್ಲ, ಇನ್ಸರ್ಜೆನ್ಸಿ ಟೈಮು, ಒಂದು ಟೆರರಿಸಮ್ ಆ್ಯಕ್ಟಿವಿಟಿ ಅಥವಾ ಆರ್ಗನೈಸ್ಡ್ ಕ್ರೈಮ್, ಈ 3 ವಿಚಾರ ಅಂತ ಬಂದಾಗ ನಮ್ಮ ಮುಂದೆ ಇರೋದು ಪುಲ್ವಾಮಾ. ಇದೇ NIA ಚಾರ್ಜ್ ಶೀಟ್ ಮಾಡ್ತು, 19 ಜನ ಆರೋಪಿಗಳ ಹೆಸರಿಸ್ತದು, ಜೊತೆಗೆ ಅದರ 13,800 ಪುಟಗಳ ಚಾರ್ಜ್ ಶೀಟನ್ನು ಬರೀತು ಪುಲ್ವಾಮಾ ಕೇಸ್ ಬಗ್ಗೆ. ಈಗ ಲೇಟೆಸ್ಟ್ ಅಂತ ಬಂದಾಗ ನಮಗೆ ಪೆಹಲ್ಗಾಮ್ ಕೇಸ್ ಇದೆ. ಇದ್ರ ಒಂದು ಪ್ರೋಗ್ರೆಸ್ ರೇಟ್ ಆದರೂ ನಮಗೆ ಬೇಕಲ್ಲ, ಇದರಲ್ಲೇನು ಅಚೀವ್ ಮಾಡಿದ್ರು ಅಂತ ಆದರೂ ಬೇಕಲ್ಲ. ಅವ್ರು IT ಅಂದರು, ED ಅಂದರು, ಆ ಲೆಕ್ಕದಲ್ಲಿ ನಾವು ಹೋದರೂ ಕೂಡ ಬಹಳ ಕಡಿಮೆ ಇದೆ. ಸಾವಿರಾರು ರೈಡ್ ಮಾಡ್ತಾರೆ, ಸಾವಿರಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಕನ್ವಿಕ್ಷನ್ ಆಯ್ತೇನಪ್ಪ ಅಂದರೆ ಬೆರಳಿಕೆ 1, 9, 13, 21 ಕೇಸು, 19,000, 16,000, 7,000 ರೈಡ್ಗಳಿಗೆ, ಅಷ್ಟು ಇನ್ವೆಸ್ಟಿಗೇಷನ್ಗೆ ಅಂತ. ಇದನ್ನು ಇದು ಬರೀ ರಾಜಕೀಯ ಇದೆ ಇದರಲ್ಲಿ ಅಂತ ಅವ್ರು ಹೇಳೋದು. ಅವರವರ ಭಾವಕ್ಕೆ, ಅವರವರ ಮುಖ್ಯತೆಗೆ ಅವ್ರು ಬಿಡಿ. ನಾವು ವೈಯಕ್ತಿಕವಾಗಿ ಮಾತಾಡ್ತಿಲ್ಲ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇನ್ವೆಸ್ಟಿಗೇಷನ್ ಅಂದರೆ ಒಂದು ತನಿಖೆ ಮಾಡ್ತಾರೆ, ಅವ್ರೇನು ಜಡ್ಜಿಮೆಂಟ್ ಕೊಡಲ್ಲ, ಅವರೇನು ಬಹಳ ಇದಾಗಲ್ಲ. ಅದು ತನಿಖೆಯಲ್ಲಿ ಸತ್ಯಾಂಶ ಇದ್ದರೆ ಸತ್ಯಾಂಶನ ಹೊರಗೆ ತರ್ತಾರೆ, ಸತ್ಯಾಂಶ ಇಲ್ಲ ಅಂದರೆ ಸತ್ಯಾಂಶ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಚಾಲೆಂಜ್ ಮಾಡೋ ಹಕ್ಕು ಇದೆ, ಅಧಿಕಾರನೂ ಇದೆ. ಓಕೆ, ಇದು NIA
ಅಂದರೆ ಇದು ಅಂತಾರಾಜ್ಯಗಳ ನಡುವೆ ಇರತಕ್ಕಂಥ ನೀವು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಂದ್ರಿ ಕ್ರಿಮಿನಲ್ ಆರ್ಗನೈಸ್ಡ್ ಕ್ರೈಮ್ಸ್ ಆರ್ಗನೈಸ್ಡ್ ಕ್ರೈಮ್ಸ್ ಅಥವಾ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಥವಾ ಏನೇ ಇದ್ರೂ ಕೂಡ ಅಂತಾರಾಜ್ಯಗಳ ಒಂದು ಹೋರಾಟ ಅಥವಾ ಅಂತಾರಾಜ್ಯಗಳ ಬಡಿದಾಟ ಅಂತಾರಾಜ್ಯಗಳ ಒಂದು ಗೂಂಡಾಗಳ ಒಂದು ಸೆಟಪ್ ಇದೆಯೇ ಅನ್ನತಕ್ಕಂಥ ಒಂದು ಅವರ ಸ್ವಾಮಿಗಳು ಇಬ್ಬರು ಹೆಣ್ಣು ಮಕ್ಕಳಿದ್ರು ಅಂತಂದ್ರು. ಇವ್ರು ಯಾರು ಹೇಳಿದ್ರು ಗಾಡಿಗೆ ಹೋಗಕ್ ಬಂದ್ರು ಅಂತ ಇವ್ರಿಗೂ ಗೊತ್ತಿಲ್ಲ, ಸ್ವಾಮಿಗಳು ಅವರೇ ಮಾಡಿಸಿದ್ರ ಅಂತನೂ ಗೊತ್ತಿಲ್ಲ. ಆದರೆ ಆ ಹೆಣ್ಮಕ್ಳಿಗೆ ಏನು ಕೆಲಸ? ಓಕೆ, ಇದು ಒಂದು ತನಿಖೆಯಲ್ಲಿ ಇದು ಮನುಷ್ಯನಿಗೆ ಅಸಂಪ್ಷನ್ ಅಂಡ್ ಪ್ರೆಸಂಪ್ಷನ್ ಅಂತಿದೆ. ಅನುಮಾನಗಳು ಸಂಶಯಗಳು ಯಾವ ಕಾರಣಕ್ಕಾಗಿ ಬರಬಹುದು, ನಿವಾರಿಸಿಕೊಳ್ಳಬೇಕಾದದ್ದು ಆತನ ಆತ್ಮಸಾಕ್ಷಿಗೆ ಅನುಗುಣವಾಗಿ ವ್ಯವಸ್ಥೆಯ ಅನುಗುಣವಾಗಿ. ಹಾಗಾಗಿ ಅಂತಾರಾಜ್ಯಗಳ ನಡುವೆ ಏನಾದರೂ ಒಂದು ರೌಡಿ ಶೀಟರ್ಸ್ ಇದೆಯಾ, ಅಂತಾರಾಜ್ಯಗಳ ಕೋಮುಗಲಭೆ ಸೃಷ್ಟಿಸತಕ್ಕಂಥ ಒಂದು ಸೆಟಪ್ ಇದೆಯಾ, ಅಂತಾರಾಜ್ಯಗಳ ಮತ್ತು ಹಿಂದೂಗಳು ಮತ್ತು ಮುಸ್ಲಿಮರು ಹೀಗೆ ಕಿತ್ತಾಡ್ಕೊಂಡು ಸಾಯ್ತಿದ್ರೇನೆ ನಾವುಗಳು ಉತ್ಕೋದು. ಕೆಲವರು ಫಿಂಗರ್ ಅಲ್ಲಿರೋರು ನಾವು ಬದುಕಬೇಕಾದ್ರೆ ಈ ಅಂತಾರಾಜ್ಯಗಳ ಕೆಲವೊಂದಷ್ಟು ಗಣೇಶ್ ರಘು ಕೇಳಿದ್ದೇನು ಅಂದ್ರೆ ಅವ್ರು ಏನಕ್ಕೆ ರೌಡಿ ಶೀಟ್ ಓಪನ್ ಮಾಡಿದವರು ನೀವೇ. ಈಗ ಅವ್ರು ನಿಮ್ಮ ಪ್ರಕಾರ ನೀವು ರೌಡಿ ಶೀಟ್ ಓಪನ್ ಮಾಡಿದಾಗ ರೌಡಿ ಸತ್ತಾಗ ರೌಡಿ ಸೀಟರ್ ಆಗೋಗಿದ್ದ ಮಾತ್ರಕ್ಕೆ ಎಷ್ಟೆಂತ ರೌಡಿ ಸೀಟರ್ಗಳನ್ನ ಜೈಲಿಂದ ಕರ್ಕೊಂಬರೋ ಬಾಜಾ ಭಜಂತ್ರಿಗೆ ಮಾಡ್ಕೊಂಡ್ಬಂದಿದ್ರೆ ಎಷ್ಟೆಂತ ರೌಡಿ ಸೀಟರ್ಗಳು ಮಂತ್ರಿಗಳಾಗಿರೋರು ಇದ್ದಾರೆ. ನಾನು ಅದ್ರ ಬಗ್ಗೆ ತುಂಬಾ ವ್ಯಾಖ್ಯಾನ ಮಾಡಕ್ ಹೋಗಲ್ಲ. ಯಾತಕ್ಕೆ ಅಂದ್ರೆ NIA ವಿಚಾರ ಬಂದಾಗ ಇದು ಅಂತಾರಾಜ್ಯಗಳ ಕ್ರಿಮಿನಲ್ ಕಾನ್ಸ್ಪಿರಸಿ. ದಿಸ್ ಇಸ್ ಎ 2 ಸ್ಟೇಟ್. ಪಕ್ಕದಲ್ಲಿ ಕೇರಳ ಇದೆ, ಏನೇನೋ ಇದೆ. ಅಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಕುಮ್ಮಕ್ಕು ಇದೆ, ಸಾಕಷ್ಟು ಒಂದು ರೀತಿ ಪ್ರೇರಣಾತ್ಮಕ ಶಕ್ತಿ ಇದೆ, ಸಾಕಷ್ಟು ಪೂರಕವಾದಂಥ ಏನು ಮದ್ದು ಗುಂಡುಗಳು ಏನೇನು ಬೇಕೋ ಎಲ್ಲ. ಫಾಜಿಲ್ ಕೇಸಲ್ಲಿ ನೀವೇ ಆರೋಪಿ ಮಾಡಿದಿರಿ ನಾನು ಹೇಳ್ತೀನಿ. ನೀವು NIA ಇದ್ರೆ ನೋಡಿ ಸರ್, ತನಿಖೆಗೆ ಹೋದಾಗ ಇಲ್ಲ, ನಾನು ಸುಹಾಸ್ ಕೇಸ್ ಕೇಳ್ತಾ ಇರೋದು. ಅವನನ್ನು ಗುಂಡಾ ಶೀಟ್ ಓಪನ್ ಫಾಜಿಲ್ ಕೇಸಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಆರೋಪಿ ಮಾಡಿದವರು ನೀವೇ. ಅವನ್ ಸತ್ತೋದಾಗ ಪಕ್ಕದ ರಾಜ್ಯದ ಪಾತ್ರ ಇದೆ ಅಂತ ಅನುಮಾನಿಸ್ತಿರೋರು ನೀವೇ ಅಲ್ವಾ? ಹೆಂಗಿದು ಒಟ್ಟಿಗೆ ಅಂತ ಬಿಡಿ ತನಿಖೆ. ನಾವೇನ್ ತಪ್ಪಿಲ್ಲ. ನಾವು ತನಿಖೆಯಿಂದ ಈ ನಮ್ಮ ರಾಜ್ಯದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರಬಾರದು. ಧಕ್ಕೆ ಬಂದಿದ್ದರೆ ಅಂತಾರಾಜ್ಯಗಳ ರೌಡಿಗಳ ಅಂತಾರಾಜ್ಯಗಳ ಕ್ರಿಮಿನಲ್ ಅವರೇನಾದ್ರೂ ಕಾನ್ಸ್ಪಿರಸಿ ಇದ್ರೆ ಇದಕ್ಕೆ ನಮ್ಮ ರಾಜ್ಯದ ಪೊಲೀಸ್ನವರು ಅಂತಾರಾಜ್ಯಗಳಿಗೆ ಹೋಗ್ಲಿಕ್ಕೆ